ಇವತ್ತು ವರ್ಷದ ಮೊದಲನೇ ದಿವಸ ಆಗಲಿ ಎರಡನೇ ದಿವಸ ಆಗಲಿ ನಮ್ಮ ಬೈದಂತೂ ಯಾರಿದ್ದೂ ತಪ್ಸೋಕ್ಕಾಗಲ್ಲ. ಎದ್ದಿದ್ದು ಲೇಟ್ ಆಯಿತು ಅಂಥೇಳಿ ಬಾಯಿಗೆ ಬಂದಂಗೆ ಬೈತಾಯಿದ್ರು. ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಡ್ಯೂಟಿಗೆಲ್ಲ ಪಟಾಫಟ್ ಅಂತೇಳಿ ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡು ರೇಂಜಿಗೆ ಬೈಸ್ಕೊಂಡು ಪಳ್ಳಂತ ರೆಡಿಯಾಗಿ ಸ್ವಲ್ಪ ಶಬರಿಮಲೆ ಪ್ರಸಾದ ತಂದು ಕೊಟ್ಟಿದ್ರು. ಸ್ವಲ್ಪ ಹಣೆಗೆಲ್ಲ ಹಚ್ಕೊಂಡು ಟೈಮ್ ಆಗಿತ್ತು ಅಂಥೇಳಿ ಹಾರ್ಲಿಕ್ಸ್ ಅರ್ಜೆಂಟಿಗೆಲ್ಲ ಕುಟ್ಕೊಂಡು ಹಾಗೆ ನಮ್ಮ ಬ್ಲ್ಯಾಕಿನೂ ಸ್ವಲ್ಪ ಮಾತಾಡ್ಸ್ಕೊಂಡು ಸೀದಾ ಡ್ಯೂಟಿ ಕಡೆ ಹೋಗ್ಬಿಟ್ಟು ಲಾಗಿನ್ ಆಗಿತ್ತು. ಮಾರ್ಕೆಟ್ ಅಂತ ಫುಲ್ ಪ್ಲೇಸ್ ಇತ್ತು ಇವತ್ತು. ನಾನೇನೇ ತೊಗೊಂಡಿದ್ದು ರಾಮ ಸ್ಟೀಲ್ ಒಂದು ಸ್ವಲ್ಪ ಮೇಲೆ ಹೋಗಿತ್ತು, 2% ಮೇಲೆ ಹೋಗಿತ್ತು. ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನಾನು ಇವತ್ತು ಬ್ಯಾಂಕ್ ಕಡೆ ಹೊಟ್ಟಿದೆ. ಅದು ಯಾಕಂದರೆ ಬಿಟ್ಟು ಸಿಗೋ ಕ್ಯಾಲೆಂಡರ್ನ ಬಿಡೋಕ್ಕಾಗುತ್ತಾ ಹೇಳಿ. ಹೋಗ್ಬಿಟ್ಟು 2 ಕ್ಯಾಲೆಂಡರ್ನ ಎತ್ತು ಹಾಕ್ಕೊಂಡು ಸೀದಾ ಹೋಗಿದ್ದು ನಾನು ದೇವಸ್ಥಾನಕ್ಕೆ. ನಾನು ಹೋಗಿದ್ದು ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು. ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕಿ ಸೀದಾ ನಾನು ಹೋಗಿದ್ದು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಎಳ್ನೀರು ಕುಡಿದು ಹಾಗೆ ಸೀದಾ ವಾಪಸ್ ಬರಬೇಕಾದ್ರೆ ನಾನು ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ದೆ. ಎಲ್ಲ ಡ್ರೆಸ್ ಸ್ಟಿಚಿಂಗ್ ಕೆಲಸ ಏನು ಇಲ್ಲಿವರೆಗೆ ಬಂತು ಅದೆಲ್ಲ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ಹಾಗೆ ಸ್ಮಿರನ್ ಸ್ಕೂಲಿಗೆ ಹೋಗಿದ್ದಾಯಿತು. ಅವಳು ಪ್ರೋಗ್ರೆಸ್ ಕಾರ್ಡ್ ಬೇರೆ ಚೆಕ್ ಮಾಡಿರಲಿಲ್ಲ. ಹಾಗೆ ಫೀಸ್ ಒಂದು ಪೆಂಡಿಂಗ್ ಆಗಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾನು ಬರ್ತೀನಿ ಮನೆಗೆ ಅಂದ್ಲು. ಅವಳನ್ನ ಕರ್ಕೊಂಡು ಬಂದೆ. ಬರಬೇಕಾದ್ರೆ ನಂಗೆ ಕೇಕ್ ಬೇಕು ಅಂದ್ಲು. ಕೇಕ್ ತೊಗೊಂಡ್ಲು. ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ಬಿಟ್ಟು ಡಬ್ಬನೇ ಬೇಕು ಐಸ್ ಕ್ರೀಮ್ ಬೇಡ ಅಂದ್ಲು. ನಮ್ಮ 25 ಹೀಗೆ ಮುಗೀತು. ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ.